ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಲ್ಯಾನ್ಸಿ ಎಂಟರ್ಪ್ರೈಸಸ್, ರೋಡ್ರಿಗಸ್ ಕ್ಯಾಟರರ್ಸ್, ಭೀಮಾ ಜ್ಯುವೆಲರ್ಸ್, ಸೈಂಟ್ ಮೇರೀಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕನ್ನರ್ಪಾಡಿ. ಮಳೆಗಾಲ ಕಳೆದು ಪ್ರಕೃತಿ ತನ್ನ ಹಸಿರಿನಿಂದ ಮೈದುಂಬಿ ಕಂಗೊಳಿಸುತ್ತಿರುವಂತೆಯೇ ಪ್ರಕೃತಿಯ ಅವಿನಾಭಾವಿ ಅವಲಂಬಿಯಾಗಿರುವ ಮನುಷ್ಯ ಕೂಡ ಹಸಿರಿನಿಂದ ತುಂಬಿದ ಪ್ರಕೃತಿಯನ್ನ ಕಣ್ತುಂಬಿಸಿಕೊಳ್ಳುತ್ತಿದ್ದಾನೆ. ಸಂಭ್ರಮಗಳು ಕಾರಣವಾದರೆ ಸಂಭ್ರಮವನ್ನು ಸಂಭ್ರಮಿಸುವ ರೀತಿಗಳು ಹಲವಾರು. ಅದರಲ್ಲಿ ಬಹು ಮುಖ್ಯವಾದದ್ದೇ ಹಬ್ಬಗಳ ಆಚರಣೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಹಸಿರನ್ನು ಹೊದ್ದು ನಿಂತ ಪ್ರಕೃತಿಯ ನಡುವೆ ಕರಾವಳಿ ಭಾಗದ ಕ್ರೈಸ್ತ ಬಾಂಧವರು ಆಚರಿಸುವಂತ ಬಹಳ ವಿಶಿಷ್ಟವಾದಂತಹ ಹಬ್ಬವೇ ಮೋಂತಿ ಫೆಸ್ಟ್. ಮೋಂತಿ ಫೆಸ್ಟ್ನ ವಿಶಿಷ್ಟತೆಯನ್ನು ಸಾದರಪಡಿಸುವ ದೈಜಿ ವರ್ಲ್ಡ್ ಉಡುಪಿಯ ವಿಶೇಷ ಕಾರ್ಯಕ್ರಮ ಸಾಂಸ್ಕೃತಿಕ ಸೊಗಡಿನ ಮೋಂತಿ ಫೆಸ್ಟ್. ನಾನು ಸುಚಿತ್ ಕೋಟ್ಯಾನ್. ಕೃಷಿ ಪ್ರಧಾನ ಹಿನ್ನೆಲೆಯನ್ನ ಹೊಂದಿರುವ ಕರಾವಳಿಯ ಕ್ರೈಸ್ತ ಸಮುದಾಯ ಸದಾಕಾಲ ಕೃಷಿ ಚಟುವಟಿಕೆಗಳಿಗೆ ಮಹತ್ವ ನೀಡುತ್ತಾ ಬಂದಿದೆ. ಆದರೆ ಇದೀಗ ವಿಭಕ್ತ ಕುಟುಂಬ ಸಂಸ್ಕೃತಿಗಳು ಹೆಚ್ಚಾಗುತ್ತಿರುವ ಕಾಲಘಟ್ಟದಲ್ಲಿ ಕುಟುಂಬಕ್ಕೆ ಮಹತ್ವ ನೀಡಿ ಆಚರಿಸುವ ಹಬ್ಬಗಳಲ್ಲಿ ಒಂದು ಮೋಂತಿ ಫೆಸ್ಟ್. ಸೆಪ್ಟೆಂಬರ್ 8ರಂದು ಮಾತೆ ಮರಿಯಮ್ಮನವರ ಜನ್ಮದಿನವನ್ನು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ. ಆದರೆ ಕರಾವಳಿ ಕ್ರೈಸ್ತ ಸಮುದಾಯ ಮಾತೆ ಮರಿಯಮ್ಮನವರ ಜನ್ಮದಿನದ ಜೊತೆಗೆ ಮೋಂತಿ ಫೆಸ್ಟ್ ಎಂದರೆ ತೆನೆ ಹಬ್ಬ, ಕುಟುಂಬದ ಹಬ್ಬ, ಹೆಣ್ಣು ಮಗುವಿಗೆ ಸಮರ್ಪಿಸಿದ ಹಬ್ಬವನ್ನಾಗಿ ವಿಶಿಷ್ಟ ರೀತಿಯಲ್ಲಿ ಸಂಭ್ರಮಿಸುತ್ತಾರೆ. ಹಲವಾರು ಕೃಷಿಕರು ತೆನೆ ಹಬ್ಬಕ್ಕಾಗಿಯೇ ವರ್ಷಂಪ್ರತಿ ಭತ್ತವನ್ನು ಬೆಳೆದು ಚರ್ಚ್ಗಳಿಗೆ ತೆನೆ ಹಬ್ಬದ ಅಂಗವಾಗಿ ಸಮರ್ಪಿಸುತ್ತಾರೆ. ಇಂತಹ ಕೃಷಿಕರಲ್ಲಿ ಉದ್ಯಾವರದ ಜೂಲಿಯನ್ ದಾಂತಿ ಕೂಡ ಓರ್ವರು. ಕಳೆದ 50 ವರ್ಷಗಳಿಂದ ನಿರಂತರವಾಗಿ ತೆನೆ ಹಬ್ಬಕ್ಕಾಗಿಯೇ ತಮ್ಮ ಗದ್ದೆಯಲ್ಲಿ ಭತ್ತ ಬೆಳೆಯುವ ಇವರು ತಮ್ಮ ಸಂತೃಪ್ತ ಭಾವನೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ. ನಾವು ಈ ಹಬ್ಬಕ್ಕೆ ಮೋಂತಿ ಹಬ್ಬಕ್ಕೆ ಅಂತೇಳಿ ಕಳೆದ 50 ವರ್ಷಗಳಿಂದ ನಿರಂತರವಾಗಿ ಕದಿರುಗಳನ್ನು ಕೊಡ್ತಾ ಇದ್ದೇವೆ. ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಇಗರ್ಜಿಯ ವ್ಯಾಪ್ತಿಯಲ್ಲಿ ಒಂದೊಂದು ಕುಟುಂಬದವರು ಮೋಂತಿ ಹಬ್ಬಕ್ಕೆ ಅಂತೇಳಿ ಕದಿರುಗಳನ್ನು ತಯಾರು ಮಾಡ್ತಾಯಿದ್ರು. ಅಂದರೆ ಅಂತಹ ಬೆಳೆಗಳನ್ನು ಬೇಗ ಬೆಳೆಯುವ ಪೈರನ್ನು ಬೆಳೆಸಿ ಪ್ರತಿ ಇಗರ್ಜಿಗಳಲ್ಲಿ ಒಂದೊಂದು ಕುಟುಂಬ ಅದರ ಉಸ್ತುವಾರಿಯನ್ನು ನೋಡ್ಕೊಳ್ತಿದ್ರು. ಈಗ ಈ ರಿಯಲ್ ಎಸ್ಟೇಟ್ ಉದ್ಯಮ ಬಹಳ ಎತ್ತರಕ್ಕೇರಿದ್ದರಿಂದ ಎಲ್ಲ ಕಡೆಗಳಲ್ಲಿಯೂ ಇದರ ತೊಂದರೆ ಆಗಿದೆ. ಹಾಗೆ ನಾವು ಈಗ ಸದ್ಯಕ್ಕೆ ಒಂದು 25 ವರ್ಷಗಳಿಂದ ಇಡೀ ಪ್ರಪಂಚದಾದ್ಯಂತ ನಮ್ಮ ಮನೆಯಿಂದ ಕದಿರುಗಳು ಹೋಗ್ತವೆ. ಈ ಸಲವು ಈಗ ಮೊನ್ನೆ 23 ತಾರೀಕಿನಂದು ಅಮೆರಿಕಕ್ಕೆ ಹೋಯಿತು, 25 ತಾರೀಕಿನಂದು ಬಹರೇನ್, ಹಾಗೆ ಕುವೈಟಿಗೆ ಹೋಯಿತು. ಈಗ ಇನ್ನು ಹಲವಾರು ಇಗರ್ಜಿಗಳಿಗೆ ದೇಶ ಮತ್ತು ವಿದೇಶಗಳಲ್ಲಿ ಈಗ ಇನ್ನು ಈ ವಾರದಲ್ಲಿ ಕಳಿಸ್ತಾರೆ ಇಲ್ಲಿಂದ ಕೊಂಡು ಹೋಗಿ. ಹಾಗೆ ಗಣೇಶ ಚತುರ್ಥಿ ಹಬ್ಬಕ್ಕೂ ನಮ್ಮ ಹತ್ತಿರದ ಮಹತೋಬರ ಸಿದ್ಧಿವಿನಾಯಕ ದೇವಸ್ಥಾನದವರು ನಮ್ಮ ಮನೆಯಿಂದಲೇ ಸಾಧಾರಣ 5,000 ಜನರಿಗೆ ಕದಿರುಗಳನ್ನು ಹಂಚಲು ಇಲ್ಲಿಂದ ಕೊಂಡು ಹೋಗ್ತಾರೆ. ಪ್ರತಿ ವರ್ಷದಂತೆ ಕಳೆದ 5 ವರ್ಷಗಳಿಂದ ಅವರು ನಿರಂತರವಾಗಿ ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಈಗ ಏನಾಗಿದೆ ಅಂದರೆ, ಹಿಂದಿನ ಕಾಲದಲ್ಲಿ ಪ್ರತಿ ಮನೆಯಲ್ಲಿಯೂ ಕದಿರುಗಳನ್ನು ಬೆಳೆಸಿ ಆ ನಂತರ ಕದಿರು ಕೊಡ್ತಾಯಿದ್ರು. ಈಗ ಕದಿರುಗಳನ್ನು ಏನೋ ಒಂದು ಸಾಂಕೇತಿಕವಾಗಿ ತುಳುವಿನಲ್ಲಿ ಹೇಳಿದಾಗೆ ಪರಕೆ ಸಂದಾಯ ಅಂತೇಳಿ ಆ ಥರದಲ್ಲಿ ಎಲ್ಲಿಯೂ ಕದಿರು ಸಿಕ್ಕಿದರೆ ಅದನ್ನು ತಂದು ಒಂದು ಕದಿರು ಕಟ್ಟುವ ಒಂದು ಉತ್ಸವವನ್ನು ಆಚರಿಸಿ ಎಲ್ಲರೂ ಅದೊಂದು ಹಬ್ಬವನ್ನು ಆಚರಿಸ್ತಾರೆ. ತುಂಬ ದೇವಸ್ಥಾನಗಳು ನಮ್ಮ ವಿಶೇಷವಾಗಿ ಮೋಂತಿ ಹಬ್ಬಕ್ಕೆ ಊರಿನ ಪರ ಊರಿನ ದೇಶದ ವಿದೇಶದ ಎಲ್ಲ ಚರ್ಚುಗಳಿಗೂ ಇಗರ್ಜಿಗಳಿಗೂ ನಮ್ಮಲ್ಲಿಂದ ಹೋಗ್ತವೆ ಕದಿರುಗಳು. ಹಾಗೆ ಈ ಗಣೇಶ ಚತುರ್ಥಿ ಹಬ್ಬದಲ್ಲಿ ಕದಿರು ಕಟ್ಟುವವರು ದೇವಸ್ಥಾನಗಳಿಗೆ ಕುಟುಂಬ ವ್ಯಾಪ್ತಿಯಲ್ಲಿ, ಹಾಗೆ ನವರಾತ್ರಿ ಸಂದರ್ಭದಲ್ಲಿ ಕಟ್ಟುವವರು, ಹಾಗೆ ಅದರ ನಂತರ ಕೂಡ ಕಟ್ಟದೆ ಬಾಕಿ ಉಳಿದವರೆಲ್ಲ ಇಲ್ಲಿಂದ ಕೊಂಡು ಹೋಗಿ ಕದಿರುಗಳನ್ನು ಕಟ್ತಾರೆ. ಮತ್ತು ನಮ್ಮ ಮೋಂತಿ ಹಬ್ಬ ಅಂದರೆ ಅದೊಂದು ಮಾತೆ ಮರಿಯಮ್ಮನ ಜನ್ಮದಿನ ಅಂಥೇಳಿ ಆಚರಿಸ್ತೇವೆ. ಪ್ರಕೃತಿ ಹಸಿರಾಗಿ ಇರುವಾಗ ಮಾತೆ ಮರಿಯಮ್ಮ ಜನ್ಮ ತಾಳ್ತಾರೆ. ಅವರ ಹಬ್ಬದ ದ್ಯೋತಕವಾಗಿ ಈ ಕದಿರು ಕಟ್ಟುವ ಒಂದು ಸಂಪ್ರದಾಯವು ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಹೊಸ ತೆನೆ, ಹೊಸ ಬದುಕಿಗೆ ನಾಂದಿಯಾಗುವಂತೆ ಈ ಹಬ್ಬವನ್ನು ನಮ್ಮ
ಸಮುದಾಯವು ಆಚರಿಸಿಕೊಂಡು ಬಂದಿದೆ. ವಿಶೇಷವಾಗಿ ಈ ಕರಾವಳಿ ವಲಯದಲ್ಲಿ ವಿಶಿಷ್ಟವಾಗಿ ಪ್ರಾರ್ಥನೆ ಸಲ್ಲಿಸಿ 9 ದಿನಗಳ ನೊವೇನ ಅಂದರೆ ವಿಶೇಷ ಪ್ರಾರ್ಥನೆ ಮಾಡಿಕೊಂಡು ಹಬ್ಬದ ದ್ಯೋತಕವಾಗಿ ಈ 9 ದಿನಗಳ ನೊವೇನ ಪ್ರಾರ್ಥನೆಯಲ್ಲಿಯೂ ಪುಟ್ಟ ಮಕ್ಕಳು ಹಿರಿಯರಾದಿಯಾಗಿ ಮಾತೆಗೆ ಹೂಗಳನ್ನು ಸಮರ್ಪಿಸಿ ಇದರ ಒಂದು ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ತಯಾರಿ ನಡೆಸ್ತಾರೆ. ಹಾಗೆ 10ನೇ ದಿನವಾದ ಮುಂತಿ ಹಬ್ಬದಂದು ಎಲ್ಲರೂ ಕುಟುಂಬದ ಹಬ್ಬ ಅಂತೇಳಿ ಇದಕ್ಕೆ ಹೆಸರು. ಅಂದರೆ ಪ್ರತಿಯೊಂದು ಕುಟುಂಬವು ಊರಿನಲ್ಲಿ ಪರ ಊರಿನಲ್ಲಿ ಎಲ್ಲಿ ಇದ್ದರೂ ಈ ಹಬ್ಬದಂದು ಒಂದು ವಿಶೇಷವಾಗಿ ತಮ್ಮ ಕುಟುಂಬವನ್ನು ಗುರುತಿಸಿಕೊಳ್ತಾರೆ. ಹಾಗೂ ಪ್ರತಿಯೊಬ್ಬರೂ ಆ ದಿನ ಹೊಸತನ್ನು ಊಟ ಮಾಡುವುದು ಅಂತೇಳಿ ಒಂದು ಸಂಪ್ರದಾಯ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ತೆನೆ ಹಬ್ಬ ಎಂಬುದು ಇಡೀ ಕುಟುಂಬ ಒಂದಾಗಿ ಸಂಭ್ರಮಿಸುವ ಹಬ್ಬ. ದೂರದೂರಿನಲ್ಲಿರುವ ಕುಟುಂಬದ ಸದಸ್ಯರುಗಳು ಕೂಡ ತೆನೆ ಹಬ್ಬಕ್ಕೆ ಊರಿಗೆ ಬರುವುದು ಸಂಪ್ರದಾಯ. ಇಂದು ಕುಟುಂಬದ ಸದಸ್ಯರು ವಿದೇಶಗಳಲ್ಲಿ ಇದ್ದಾಗ ವಿದೇಶಗಳಿಗೆ ಕೂಡ ತೆನೆಯನ್ನು ಕಳುಹಿಸಿಕೊಟ್ಟು ಹಬ್ಬ ಆಚರಿಸುವುದನ್ನು ನಾವು ಕಾಣಬಹುದು. ಮೋಂತಿ ಹಬ್ಬ ಕುಟುಂಬಗಳನ್ನು ಬೆಸೆಯುವ ಹಬ್ಬ. ಹಬ್ಬದ ದಿನದಂದು ದೇವರಿಗೆ ಸಮರ್ಪಿಸಿದ ಭತ್ತದ ತೆನೆಗಳನ್ನು ಮನೆಗೆ ಕೊಂಡೊಯ್ದು ಮನೆಗೆ ತೆರಳಿದ ಬಳಿಕ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಬಳಿಕ ಆಶೀರ್ವದಿಸಿದ ಭತ್ತದ ಕಾಳಿನ ಅಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಲು, ತೆಂಗಿನ ಹಾಲು ಪಾಯಸದಲ್ಲಿ ಹಾಕಿ ಮಿಶ್ರಣ ಮಾಡಿ ಅದನ್ನು ಕುಟುಂಬದ ಹಿರಿಯರೆನಿಸಿದವರು ಎಲ್ಲಾ ಮನೆ ಮಂದಿಗೆ ಬಡಿಸುತ್ತಾರೆ. ಭೋಜನದ ವೇಳೆ ಅದನ್ನು ಪ್ರಥಮವಾಗಿ ಸೇವಿಸುತ್ತಾರೆ. ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಕುಳಿತು ಈ ದಿನ ಊಟ ಮಾಡುತ್ತಾರೆ. ಕೌಟುಂಬಿಕ ಮೌಲ್ಯಗಳು ಕುಸಿಯುತ್ತಿರುವ ಆಧುನಿಕ ಕಾಲದಲ್ಲಿ ಇಂತಹ ಆಚರಣೆಗಳಿಗೆ ಹೆಚ್ಚಿನ ಅರ್ಥವಿದೆ. ಸಂಬಂಧಗಳನ್ನು ಬೆಸೆದು ಅಥವಾ ಮತ್ತೊಮ್ಮೆ ಬಲಪಡಿಸಿ ಕುಟುಂಬದ ಹಾಗೂ ಸಮುದಾಯದ ಐಕ್ಯವನ್ನು ಕಾಯ್ದುಕೊಂಡು ಹೋಗುವ ಒಂದು ಪ್ರಯತ್ನ ಈ ಹಬ್ಬದ ಮೂಲಕ ನಡೆಯುತ್ತದೆ. ಆದ್ಮೇಲೆ ಕರಾವಳಿ ಕ್ರೈಸ್ತರಿಗೆ ಇದೊಂದು ವಿಶೇಷ ಹಬ್ಬ. ಇದಕ್ಕೆ ಮೋಂತಿ ಹಬ್ಬ, ತೆನೆ ಕಟ್ಟುವ ಹಬ್ಬ ಅಂತ ಹೇಳ್ತಾರೆ. ಮಾತೆ ಮರಿಯಳ ಜನ್ಮದ ಹಬ್ಬ ಇದು. ಅವರ ತಂದೆಯ ಬಗ್ಗೆ, ತಾಯಿಯ ಬಗ್ಗೆ, ಅವರ ಜನ್ಮದ ಬಗ್ಗೆ ಹೆಚ್ಚು ದಾಖಲೆ ಪವಿತ್ರ ಗ್ರಂಥಗಳಲ್ಲಿ ಇಲ್ಲ. ಆದರೆ ನಮ್ಮ ಕರಾವಳಿಯಲ್ಲಿ ನಾವು ತುಳುನಾಡ ಸಂಸ್ಕೃತಿಯಲ್ಲಿ ಬೆಳೆದವರು. ಆದುದರಿಂದ ಚೌತಿ ಬರುತ್ತೆ, ಆಮೇಲೆ ದಸರಾ ಹಬ್ಬ ಬರುತ್ತೆ, ಮಹಾನವಮಿ ಅಂತ ಹೇಳ್ತೇವೆ. ಸೊ ನಮ್ಮಲ್ಲಿ ಕೂಡ ನೋವು ಅಂತ ಹೇಳಿದರೆ 9 ದಿವಸಗಳ ಕಾಲ ನಾವು ಹೂಗಳನ್ನು ಆಯ್ದುಕೊಂಡು ಚರ್ಚಿಗೆ ಹೋಗ್ತೇವೆ. ಗ್ರೊಟ್ಟು ಅಂತ ಇರ್ತದೆ, ಅದು ಕೇವಲ ಮಾತೆ ಮರಿಯಳಿಗೆ ಸಮರ್ಪಣೆಯಾದದ್ದು. ಆ ಗ್ರೊಟ್ಟೊಗೆ ಹೋಗಿ ನಾವು ಹೂವನ್ನು ಇಟ್ಟು ಒಂದು ರೀತಿಯ ತುಳುನಾಡ ಸಂಸ್ಕೃತಿಯನ್ನು ನಾವು ಮೈಗೂಡಿಸಿಕೊಂಡು ಬಂದಿದ್ದೇವೆ. ಮತ್ತು ನಮ್ಮ ತುಳು ಜನರು ಅಥವಾ ಕರಾವಳಿಯ ಜನರು, ಮಂಗಳೂರು, ಉಡುಪಿಯ ಸುತ್ತಮುತ್ತಲಿನ ಜನರು ಎಲ್ಲೆಲ್ಲ ಹೋಗಿದ್ದಾರೆ. ಅದು ಬೊಂಬೈ ಇರ್ಬೋದು, ಡೆಲ್ಲಿ ಇರ್ಬೋದು, ಭಾರತದ ಬೇರೆ ಬೇರೆ ರಾಜ್ಯಗಳಿರ್ಬೋದು, ದುಬೈ ಇರ್ಬೋದು, ಗಲ್ಫ್ ಇರ್ಬೋದು, ನ್ಯೂಜಿಲ್ಯಾಂಡ್ ಇರ್ಬೋದು. ಬಹುಶಃ ದೈಜಿ ವರ್ಲ್ಡನ್ನು ತಾವು ಗಮನಿಸಿದರೆ, ವೆಬ್ ಪೋರ್ಟಲನ್ನು ಗಮನಿಸಿದರೆ ಮೋಂತಿ ಫೆಸ್ಟ್ ಸೆಲೆಬ್ರೇಟೆಡ್ ಇನ್ ಯೂನಿವರ್ಸಲಿ ಅಂತೇಳಿ ಬರುತ್ತೆ. ಅದು ಅಮೇರಿಕಾದಿಂದ ಹಿಡಿದು ಜಪಾನ್ವರೆಗೂ ಕೂಡ ಕರಾವಳಿ ಕ್ರೈಸ್ತರು ಮಾತ್ರ ಇದನ್ನು ಮಾಡ್ತಾ ಇದ್ದಾರೆ. ಇಡೀ ಕ್ರಿಶ್ಚಿಯನ್ ಫ್ಯಾಮಿಲಿಗೆ, ರೋಮನ್ ಕ್ಯಾಥೋಲಿಕರಿಗೆ ಅದು ಕನ್ಯಾ ಮಾತೆ ಮರಿಯಳ ಜನ್ಮದಿನ. ಆದರೆ ನಮಗೆ ಅದು ತೆನೆ ಕಟ್ಟುವ ಹಬ್ಬವೂ ಕೂಡ ಹೌದು. ಮಳೆಗಾಲ ಆಗಿ ಇನ್ನೇನು ನೇಜಿ ನಾವು ನೆಟ್ಟು ಅದು ಮೇಲಕ್ಕೆ ಬಂದಾಗ ಅದರಲ್ಲಿ ತೆನೆ ಬರುತ್ತೆ. ಅದನ್ನು ಮೊದಲು ನಾವು ದೇವರಿಗೆ ಸಮರ್ಪಿಸಿ ಅದು ಮನೆಗೆ ತರುತ್ತೇವೆ. ಸೊ ಕೃಷಿ ಪ್ರಧಾನವಾದಂತಹ ನಮ್ಮ ಒಂದು ಸಂಸ್ಕೃತಿ ಇತ್ತು. ಸೊ ಇದರಿಂದಾಗಿ ತೆನೆ ಕಟ್ಟುವ ವಿಷಯ ಕೂಡ ಬಂತು. ಅದು ತುಳುವರಿಂದ ಕೂಡ ಬಂದಿದ್ದರೂ ಆಗಬಹುದು. ಸೊ ಒಟ್ಟಿನಲ್ಲಿ ನಮಗೆ ಈ ಹಬ್ಬಕ್ಕೆ ನೆಂಟರು ಯಾರಂತ ಹೇಳಿದ್ರೆ ನೆರೆಮನೆಯವರು, ಅಂದರೆ ಕ್ರೈಸ್ತೇತರ ಬಾಂಧವರು ನೆಂಟರು. ಪ್ಯೂರ್ ವೆಜ್. ಕೆಲವು ಕಡೆಗಳಲ್ಲಿ ಮೀನು ಎಲ್ಲ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಕಲ್ಯಾಣಪುರ, ಬ್ರಹ್ಮವರ ಆ ಕಡೆಗೆ ಮೀನು ಮಾಡ್ತಾರೆ. ಯಾಕೆಂದರೆ ಅವರ ಯಾವ ವೃತ್ತಿ ಉಂಟು ನೋಡಿ, ಆ ವೃತ್ತಿ ಆರಂಭವಾಗುವುದು ಈಗ ನೋಡಿ, ಮೀನುಗಾರಿಕೆ ಆರಂಭವಾಗಿದೆ. ಸೊ ಮೊದಲ ಮೀನನ್ನು ದೇವರಿಗೆ ಸಮರ್ಪಿಸುವುದು, ಮೊದಲು ಏನು ಮಾಡ್ತಾನೆ ಕಾಯಕ ಅದನ್ನು ಸಮರ್ಪಿಸುವುದು. ಸೊ ವೆಜ್, ನಾನ್ ವೆಜ್ ಅದರಲ್ಲಿ ತುಂಬ ವಾದ ವಿವಾದಗಳಿವೆ. ಒಟ್ಟಿನಲ್ಲಿ ಇದು ಪ್ಯೂರ್ ವೆಜ್ ಹಬ್ಬ. ನಮಗೆ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಭಾಳ ಕಡಿಮೆ. ನಾವು ನೆಲದ ಮೇಲೆ ಕೂತ್ಕೊಳ್ಬೇಕು. ಮತ್ತು ಮೀನು ಮಾಂಸ ಮಾಡಿದಂತಹ ಮಡಿಕೆಗಳಲ್ಲಿ ಅಥವಾ ವೆಸಲ್ಸ್ಗಳಲ್ಲಿ ಪದಾರ್ಥ ಮಾಡಲಿಕ್ಕಿಲ್ಲ. ಇಂಥದ್ದೆಲ್ಲ ಸಂಪ್ರದಾಯಗಳೆಲ್ಲ ಇವೆ. ಒಟ್ಟಿನಲ್ಲಿ ಮಕ್ಕಳಿಗೆ, ಹಿರಿಯರಿಗೆ ಮತ್ತು ಎಲ್ಲರಿಗೂ ಕೂಡ ಖುಷಿ ಕೊಡುವ ಹಬ್ಬ ಅಂದರೆ ಮೋಂತಿ ಫೆಸ್ಟ್. ಇದಕ್ಕೆ ಚರ್ಚ್ಗಳಲ್ಲಿ ಬೇರೆ ಬೇರೆ ರೀತಿಯ ಸಂಘಟನೆಗಳು ಕ್ರೀಡಾಕೂಟಗಳನ್ನು ಆಯೋಜಿಸ್ತಾರೆ.
ಮತ್ತು ಸಾಂಪ್ರದಾಯಿಕ ಕಾರ್ಯಕ್ರಮಗಳು ನಡೀತವೆ, ವೆರೈಟಿ ಎಂಟರ್ಟೈನ್ಮೆಂಟ್ ಎಲ್ಲ ನಡೀತದೆ. ಒಂದು ನಿಟ್ಟಿನಲ್ಲಿ ಇದು ಎಲ್ಲ ಕರಾವಳಿ ಕ್ರೈಸ್ತವರು ಎಲ್ಲೆಲ್ಲಿ ಇದ್ದಾರೆ ಅವರು ಸಡಗರದಿಂದ ಇದನ್ನು ಆಚರಿಸ್ತಾರೆ. ನಾವು ಈ ಭೂಮಿಯ ಮಕ್ಕಳು, ಈ ನೆಲದ ಮಕ್ಕಳು, ಈ ಕರಾವಳಿಯ ಮಕ್ಕಳು ಮತ್ತು ಹೂ ಎಲ್ಲರಿಗೂ ಕೂಡ ಆಕರ್ಷಣೀಯವಾದದ್ದು. ಮತ್ತು ಹೂ ತಂದಂಥ ಎಲ್ಲ ಮಕ್ಕಳಿಗೆ ಒಂದು ತಿಂಡಿ ತಿನಿಸು ಕೊಡುವಂಥದ್ದುಂಟು. ಈಗ ತುಂಬ ಮಂದಿ ಕೊಡ್ತಾರೆ. ಸೊ ಪೆನ್, ಪೆನ್ಸಿಲ್, ಕಂಪಾಸ್, ಅದಕ್ಕೆ ಬೇಕಾದಂಥ ಏನು ಮಕ್ಕಳಿಗೆ ಬೇಕೋ ಅದೆಲ್ಲ ಕೊಡ್ತಾರೆ. ಒಟ್ಟಿನಲ್ಲಿ ಇದೊಂದು ರೀತಿಯ ಒಂದು ಪ್ರಕೃತಿಯ ಹಬ್ಬ, ಒಂದು ಹೆಣ್ಣು ಮಗುವಿನ ಹಬ್ಬ. ಹೆಣ್ಣು ಮಕ್ಕಳಿಗೆ ಸುರಕ್ಷತೆ, ಮರ್ಯಾದೆ, ಮಾನ, ಗೌರವ ನಾವು ಕೊಡಬೇಕು. ಪ್ರತಿ ಸೆಪ್ಟೆಂಬರ್ 8ಕ್ಕೆ ಕೇವಲ ಹೆಣ್ಣು ಮಕ್ಕಳ ದಿನ ಅಂತೇಳಿ ಆಚರಣೆ ಮಾಡಿದರೆ ಆಗೋದಿಲ್ಲ. ಸೊ ದೇಶದಲ್ಲಿ, ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಏನೆಲ್ಲ ಆಗಿದೆ ನಿಮ್ಗೆ ಗೊತ್ತಿದೆ. ಸೊ ಹೆಣ್ಣು ಮಕ್ಕಳನ್ನು ಗೌರವಿಸೋಣ, ಹೆಣ್ಣು ಮಕ್ಕಳನ್ನು ಉಳಿಸೋಣ, ನಮ್ಮ ಪ್ರಕೃತಿಯನ್ನು ಉಳಿಸೋಣ, ನಮ್ಮ ಸಂಪ್ರದಾಯಗಳನ್ನು ಉಳಿಸೋಣ ಮತ್ತು ನಮ್ಮ ಬೆಳೆ ಅಂದರೆ ಭತ್ತವನ್ನು ಕೂಡ ಉಳಿಸೋಣ. ತಮಗೆಲ್ಲರೂ ಕೂಡ ಮೋಂತಿ ಹಬ್ಬದ ಶುಭಾಶಯಗಳು. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಪ್ರಿಯರೇ, ನಮಗೆಲ್ಲರಿಗೂ ಪ್ರಭು ಯೇಸು ಸ್ವಾಮಿಯ ತಾಯಿ ಮಾತೆ ಮರಿಯಳ ಮೇಲೆ ಅಪಾರ ನಂಬಿಕೆ ಮತ್ತು ಗೌರವ. ಪ್ರತಿ ವರ್ಷ ಸೆಪ್ಟೆಂಬರ್ 8ರಂದು ನೆಟಿವಿಟಿ ಆಫ್ ಬ್ಲೆಸ್ಡ್ ವರ್ಜಿನ್ ಮೇರಿ, ನಿಷ್ಕಳಂಕ ಮರಿಯಳ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಮಾತೆ ಮರಿಯಳ ಈ ಹಬ್ಬವು ಮೊಂತಿ ಹಬ್ಬ, ಮೊಂತಿ ಫೆಸ್ಟ್ ಎಂದು ಹೆಸರುವಾಸಿಯಾಗಿದೆ. ಇತಿಹಾಸದ ಪ್ರಕಾರ ಬ್ಲೆಸ್ಡ್ ವರ್ಜಿನ್ ಮೇರಿ ಸಂತ ಜೋಕಿ ಮತ್ತು ಸಂತ ಅನ್ನರ ಮಗಳು. ಇವರಿಗೆ ಮದುವೆಯಾಗಿ ಹಲವಾರು ವರ್ಷಗಳು ಕಳೆದರೂ ಮಕ್ಕಳ ಭಾಗ್ಯವಿರಲಿಲ್ಲ. ಅವರಿಬ್ಬರ ನಿರಂತರವಾದ ಉಪವಾಸ ಮತ್ತು ಪ್ರಾರ್ಥನೆಯ ಫಲವಾಗಿ ಮರಿಯಳು ಜನ್ಮ ತಾಳಿದಳು. ಸಂತ ಜೋಕೀಮ್ ಮತ್ತು ಸಂತ ಅನ್ನರ ಕುಟುಂಬಕ್ಕೆ ಅಮೂಲ್ಯ ವರವಾಗಿ ಮರಿಯಳು ಬಂದರು. ಪ್ರಸ್ತುತ ಈ ಹಬ್ಬವನ್ನು ಇಡೀ ಧರ್ಮಸಭೆಯಲ್ಲಿ ತುಂಬ ವಿಶ್ವಾಸದಿಂದ ಆಚರಿಸುತ್ತಿದ್ದೇವೆ. ಕೇರಳದಲ್ಲಿ ನಲ್ ಪಿರವಿ ಎಂದು ಕರೆಯಲ್ಪಡುವ ಮೇರೀಸ್ ನೇಟಿವಿಟಿ ಹಬ್ಬವು ಸೇಂಟ್ ಥಾಮಸ್ ಕ್ರಿಶ್ಚಿಯನರಲ್ಲಿ ಒಂದು ಪ್ರಮುಖ ಆಚರಣೆ ಆಗಿದೆ ಮತ್ತು ಈ ಹಬ್ಬವನ್ನು ಅವರು ತುಂಬ ಸಡಗರದಿಂದ ಆಚರಿಸುತ್ತಿದ್ದಾರೆ. ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 8ರವರೆಗೆ ಮಾಂಸ ಮತ್ತು ಮದ್ಯವನ್ನು ತ್ಯಜಿಸುವ ಅವರ ಸಂಪ್ರದಾಯ. ಈ ದಿನಗಳಲ್ಲಿ ಸೇಂಟ್ ಥಾಮಸ್ ಕ್ರಿಶ್ಚಿಯನರ ಎಲ್ಲ ಕುಟುಂಬಗಳಲ್ಲಿ ಸಸ್ಯಾಹಾರಿ ಆಹಾರವನ್ನು ತಯಾರಿಸಲಾಗುತ್ತದೆ ಮತ್ತು ಹಲವಾರು ಚರ್ಚುಗಳಲ್ಲಿ ವರ್ಜಿನ್ ಮೇರಿಯನ್ನು ಗೌರವಿಸಲು ವಿಶೇಷ ಪ್ರಾರ್ಥನೆ, ನವೇನಗಳನ್ನು ಸಲ್ಲಿಸುತ್ತಾರೆ. ಗೋವಾದಲ್ಲಿ ಮೊಂತಿ ಫೆಸ್ಟ್ ಎಂದು ಕರೆಯಲ್ಪಡುವ ಮೇರೀಸ್ ನೇಟಿವಿಟಿಯ ಹಬ್ಬವು ಒಂದು ಪ್ರಮುಖ ಕುಟುಂಬದ ಆಚರಣೆಯಾಗಿದೆ. ನಮ್ಮ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಕ್ರೈಸ್ತರು ತುಂಬ ಶ್ರದ್ಧಾಭಕ್ತಿಯಿಂದ ಈ ಹಬ್ಬವನ್ನು ಆಚರಿಸುತ್ತಿದ್ದಾರೆ. 9 ದಿನ ನಮ್ಮ ಮುದ್ದು ಮಕ್ಕಳು ಹಾಗೂ ಹಿರಿಯರು ತಪ್ಪದೆ ಪವಿತ್ರ ಬಲಿಪೂಜೆಗೆ ಹಾಜರಿದ್ದು ಪ್ರತಿದಿನ ಎಲ್ಲರೂ ಬ್ಲೆಸ್ಡ್ ವರ್ಜಿನ್ ಮೇರಿ, ಮೋಂತಿ ಮಾತೆ ಮರಿಯಳಿಗೆ ಬಣ್ಣ ಬಣ್ಣದ, ಥರದ, ಬಗೆ ಬಗೆಯ ಪುಷ್ಪಗಳನ್ನು ಅರ್ಪಿಸುವ ತುಂಬ ಸೊಗಸಾದ ಸಂಪ್ರದಾಯ ಕೂಡ ಇದೆ. ಇದರ ಜೊತೆಗೆ ಸೆಪ್ಟೆಂಬರ್ 8ರ ಹಬ್ಬದ ದಿನದಂದು ನಮ್ಮ ಹೊಲಗಳಲ್ಲಿ ಬೆಳೆದ ಭತ್ತದ ಹೊಸ ಬೆಳೆಯನ್ನು ಆಶೀರ್ವದಿಸುವ ದಿನವಾಗಿದೆ. ನಮ್ಮ ಗದ್ದೆ ಹೊಲಗಳಲ್ಲಿ ಬೆಳೆದ ಮೊದಲನೆಯ ಭತ್ತದ ತೆನೆಗಳನ್ನು ಚರ್ಚಿನ ಧರ್ಮಗುರುಗಳು ಆಶೀರ್ವದಿಸುತ್ತಾರೆ. ಹೊಸದಾಗಿ ಆಶೀರ್ವದಿಸಿದ ಈ ಭತ್ತದ ತೆನೆಯನ್ನು ಮನೆಗೆ ಕೊಂಡು ಹೋಗಿ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಅಪರಾಹ್ನದ ಊಟದ ಸಮಯದಲ್ಲಿ ಎಲ್ಲ ಕ್ರೈಸ್ತರು ಬೇಳೆಕಾಳು, ಸೊಪ್ಪು ಮತ್ತು ಹಲವಾರು ತರಕಾರಿಗಳಿಂದ ತಯಾರಿಸಿದ ಪಲ್ಯ ಪದಾರ್ಥಗಳನ್ನು, ಸಸ್ಯಾಹಾರವನ್ನು ಕುಟುಂಬದ ಸದಸ್ಯರೆಲ್ಲರೂ ಒಟ್ಟುಗೂಡಿ ಸ್ವೀಕರಿಸುತ್ತಾರೆ. ಇನ್ನೊಂದು ವಿಶೇಷತೆ ಏನೆಂದರೆ ಸೆಪ್ಟೆಂಬರ್ 8ರಂದು ಕ್ರಿಶ್ಚಿಯನರ ಪರಿಸರದಲ್ಲಿರುವ ನೆರೆಮನೆಯಲ್ಲಿರುವ ವಿವಿಧ ಧರ್ಮಗಳ ಸದಸ್ಯರೊಂದಿಗೆ ಹಬ್ಬದ ತಿಂಡಿ ತಿನಿಸು ಹಾಗೂ ಸಸ್ಯಾಹಾರವನ್ನು ಹಂಚುವ
ಉತ್ತಮ ಸಂಪ್ರದಾಯ ಕೂಡ ಇದೆ. ಪ್ರಿಯರೇ, ಬ್ಲೆಸ್ಸೆಡ್ ವರ್ಜಿನ್ ಮೇರಿ, ಮಾತೆ ಮರಿಯಳು, ಮೊಂತಿ ಮಾತೆ ನಮ್ಮನ್ನು, ನಮ್ಮ ಪರಿವಾರವನ್ನು, ನಮ್ಮ ಊರನ್ನು ಹಾಗೂ ನಮ್ಮ ರಾಷ್ಟ್ರವನ್ನು ಆಶೀರ್ವದಿಸಲು ಎಲ್ಲರೂ ಶಾಂತಿ ಸೌಹಾರ್ದದಲ್ಲಿ ಇರುವಂತೆ ಈ ಹಬ್ಬದ ಸಮಯದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ಎಲ್ಲರಿಗೂ ಮೊಂತಿ ಮಾತೆಯ ಮೊಂತಿ ಹಬ್ಬದ ಶುಭಾಶಯಗಳು. ಈ ಮೋಂತಿ ಹಬ್ಬದ ವಿಶೇಷವೇನೆಂದರೆ ಹಬ್ಬಕ್ಕೂ ಮುಂಚೆ ನಡೆಯುವಂತ 9 ದಿನಗಳ ನೊವೆನಾ ಪ್ರಾರ್ಥನೆ. ಮಕ್ಕಳಿಗಂತೂ ಈ ಹಬ್ಬವೆಂದರೆ ಬಹಳ ಇಷ್ಟ. ಅವರು ಮಾತೆ ಮೇರಿಯಮ್ಮನವರಿಗಾಗಿ ಪ್ರತಿದಿನವೂ ಹೂವುಗಳನ್ನ ಸಮರ್ಪಿಸಿ ಪ್ರಾರ್ಥನೆಯಲ್ಲಿ ಸಂತಸ ಪಡುತ್ತಾರೆ. ಮಕ್ಕಳಿಗೆ ಈ ಪ್ರಾರ್ಥನೆಗೆ ಹುರಿದುಂಬಿಸುವ ಸಲುವಾಗಿ ಸಿಹಿ ತಿಂಡಿಗಳನ್ನು ಮತ್ತು ಬಹುಮಾನಗಳನ್ನು ಕೂಡ ನೀಡಿ ಅವರನ್ನ ಹುರಿದುಂಬಿಸಲಾಗುತ್ತದೆ. ಆ ಮೂಲಕವಾಗಿ ಧಾರ್ಮಿಕ ವಿಚಾರಗಳ ಮಹತ್ವವನ್ನು ಅವರಿಗೆ ತಿಳಿಸಿಕೊಡಲಾಗುತ್ತದೆ. ಎಲ್ಲರಿಗೂ ನಮಸ್ಕಾರ. ನಾನು ಜಾನಿಸ್ ಪುಟಾಡು, ಮಿಲಾಗ್ರಿಸ್ ಕ್ಯಾಥೆಡ್ರಲಿಂದ. ಮೊಂತಿ ಹಬ್ಬ ನಮಗೆ ಮಕ್ಕಳಿಗೆ ಎಲ್ಲರಿಗೂ ತುಂಬ ಖುಷಿ ಕೊಡುವ ಹಬ್ಬ. ಈ ಹಬ್ಬದಂದು ನಾವು ಮಕ್ಕಳು ಹೂಗಳನ್ನು ತರುತ್ತೇವೆ. ಜಾತಿ ಮತ ಭೇದ ಇಲ್ಲದೆ ನಾವು ಎಲ್ಲರ ಮನೆಗೆ ಹೋಗಿ ಹೂಗಳನ್ನು ಸಂಗ್ರಹಿಸುತ್ತೇವೆ. ಮೊಂತಿ ಹಬ್ಬದಂದು ನಮ್ಮ ಮನೆಯಲ್ಲಿ ಬಾಳೆ ಎಲೆಯಲ್ಲಿ ಸಸ್ಯಾಹಾರಿ ಊಟ ಇರುತ್ತದೆ. ಮೊಂತಿ ಹಬ್ಬದ ನೊವೆನಕ್ಕೆ ಬಂದ ನಮ್ಮ ಎಲ್ಲ ಮಕ್ಕಳಿಗೂ ಸಿಹಿ ತಿನಿಸುಗಳನ್ನು ಕೊಡುತ್ತಾರೆ. ಮತ್ತು ಹಬ್ಬದಂದು ಸ್ಪೆಷಲ್ ಆಗಿ ಕೊಬ್ಬನ್ನು ಕೊಡುತ್ತಾರೆ. ಮೊಂತಿ ಹಬ್ಬದಂದು ಎಲ್ಲರ ಮನೆಗೆ ಹೊಸ ತೆನೆಯನ್ನು ಕೊಡುತ್ತಾರೆ. ಎಲ್ಲರಿಗೂ ಮೊಂತಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ನನ್ನ ಹೆಸರು ರಿಹಾ ಮೆಲನಿ ಡಿಸೋಜಾ. ನಾನು ಸೇಂಟ್ ಫ್ರಾನ್ಸಿಸ್ ಝೇವಿಯರ್ ಚರ್ಚಿಂದ. ಯೇಸು ಸ್ವಾಮಿಯ ತಾಯಿಯಾದ ಮರಿಯಮ್ಮನವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ 8 ಸೆಪ್ಟೆಂಬರ್ ಅಂದು ನಾವು ಆಚರಿಸುತ್ತೇವೆ. ರೋಮನ್ ಕ್ಯಾಥಲಿಕ್ ಕ್ರೈಸ್ತರು ಈ ಹಬ್ಬವನ್ನು ವಿಶೇಷವಾಗಿ ಆಚರಿಸುತ್ತಾರೆ. ಕರಾವಳಿಯ ಕ್ರೈಸ್ತರು ಈ ಹಬ್ಬವನ್ನು ತೆನೆ ಹಬ್ಬ ಎಂದು ಕರೆಯುತ್ತಾರೆ. ಈ ಹಬ್ಬವು ಭಾವೈಕ್ಯದ ಸಂಕೇತವೂ ಹೌದು. ಈ ಹಬ್ಬದಂದು ಎಲ್ಲ ಕುಟುಂಬದ ಸದಸ್ಯರೆಲ್ಲರೂ ಜೊತೆ ಸೇರಿ ಮರಿಯಮ್ಮನನ್ನು ನೆನೆದು ಅವರಿಗೆ ಹೂಗಳನ್ನು ಅರ್ಪಿಸಿ ತೆನೆ ಹಬ್ಬದ ಸಂಭ್ರಮವನ್ನು ಸಡಗರದಿಂದ ಆಚರಿಸುತ್ತಾರೆ. ಕೃಷಿಕರು ತಾವು ಬೆಳೆದ ಬೆಳೆಗಳನ್ನು ದೇವರಿಗೆ ಅರ್ಪಿಸಿ ಏಳಿಗೆಗಾಗಿ ಪ್ರಾರ್ಥಿಸುತ್ತಾರೆ. ಅವರು ಈ ಹೊಸ ತೆನೆಯನ್ನು ಕ್ರೈಸ್ತ ದೇವಾಲಯಗಳಿಗೆ ತಂದು ಪವಿತ್ರೀಕರಿಸಿ ಎಲ್ಲ ಮನೆಗಳಿಗೆ ಹಂಚುತ್ತಾರೆ. ಈ ಹೊಸ ತೆನೆಯನ್ನು ಮನೆಗೆ ತಂದು ಪ್ರಾರ್ಥನೆಯ ಬಳಿಕ ಸುಲಿದು ಪಾಯಸಕ್ಕೆ ಸೇರಿಸುತ್ತಾರೆ. ನಂತರ ಕುಟುಂಬದ ಎಲ್ಲ ಸದಸ್ಯರು ಜೊತೆ ಸೇರಿ ಈ ಭೋಜನವನ್ನು ಸೇವಿಸುತ್ತಾರೆ. ಬೇರೆ ಊರಿನಲ್ಲಿರುವ ಕುಟುಂಬದ ಸದಸ್ಯರು ಈ ಹಬ್ಬದ ಸಮಯದಲ್ಲಿ ಮನೆಗೆ ಬರುತ್ತಾರೆ. ಯಾರಿಗೆ ಬರಲು ಅಸಾಧ್ಯವಾಗುತ್ತದೆ ಅವರಿಗೆ ಈ ತೆನೆಯನ್ನು ಅಂಚೆಯ ಮೂಲಕ ಕಳುಹಿಸುತ್ತೇವೆ. ಈ ಹಬ್ಬಕ್ಕೆ ತಯಾರಿಯಾಗಿ 9 ದಿನಗಳ ನೊವೆನಾ ಇರುತ್ತದೆ. ಎಲ್ಲ ಮಕ್ಕಳು ಹೂಗಳನ್ನು ಒಟ್ಟುಗೂಡಿ ಇಲ್ಲಿ ಮರಿಯಮ್ಮನಿಗೆ ಅರ್ಪಿಸಲು ತರುತ್ತಾರೆ. ಹೀಗೆ ಉತ್ಸಾಹದಿಂದ ನಾವು ಈ ಹಬ್ಬವನ್ನು ಆಚರಿಸುತ್ತೇವೆ. ಒಂದರ್ಥದಲ್ಲಿ ಈ ಹಬ್ಬವು ಒಗ್ಗಟ್ಟಿನ ಮತ್ತು ಕುಟುಂಬದ ಏಕತೆಯ ಸಂಕೇತವೂ ಹೌದು. ಮೊಂತಿ ಫೆಸ್ಟ್ ಹಬ್ಬದ ಶುಭಾಶಯಗಳು. हॅलो, म्हजें नांव जॅकलिन कॅरोल डिसोजा. हांव मिलाग्रिस कॅथेड्रल फिरगजीची. मोंती फेस्त भुरग्यांक मस्त खुशी हाडटा. मोंती फेस्ता पयलें 9 दिसांचें नोव्यान आसता. मोंती फेस्ताक भुरगीं पुरा जाणांच्या घरा वचून फुलां हाडटात. ती मागीर मोरी मांयक अर्पितात. जात कातलेकी नासतना पुरा जाणांच्या घरा वचून ती हाडटात. मोंती फेस्ता दिसा आमकां कोबू आनी नोवें दितात. ते आमी घरा हाड मागणेकर सेवतात. आमी केली खोल्यांत जेवण जेवतात. आमी केली खोल्यांत जेवण जेवताव. ಮೊಂತಿ ಹಬ್ಬಕ್ಕೆ ನಿರ್ದಿಷ್ಟವಾದ ಐತಿಹಾಸಿಕ ಹಿನ್ನೆಲೆ ಇಲ್ಲದೇ ಇದ್ದರೂ ಕೂಡ ಮೊಂತಿ ಹಬ್ಬದ ಆರಂಭದ ಕುರಿತಾಗಿ ಹಲವಾರು ವಿಧದ ತರ್ಕ ಮತ್ತು ವಾದಗಳಿವೆ. ಕೆಲವರು ಮೊಂತಿ ಹಬ್ಬ ಗೋವಾ ಮೂಲದಿಂದ ಬಂದದ್ದು ಎಂದು ಪ್ರತಿಪಾದಿಸಿದರೆ, ಇನ್ನು ಕೆಲವು ದಕ್ಷಿಣ ಕನ್ನಡದ ಪರಂಗಿಪೇಟೆಯ ಮೊಂತೆ ಮರಿಯಾನೋ ಎಂಬ ಹಬ್ಬಕ್ಕೆ ಸಾಮ್ಯತೆ ಕಲ್ಪಿಸುತ್ತಾರೆ. ಪ್ರಪಂಚದಾದ್ಯಂತ ಸೆಪ್ಟೆಂಬರ್ 8 ಮಾತೆ ಮರಿಯಮ್ಮನವರ ಜನ್ಮದಿನವನ್ನಾಗಿ ಆಚರಿಸುವ ಸಂದರ್ಭದಲ್ಲಿ
ಕರಾವಳಿಯಲ್ಲಿ ಇಲ್ಲಿನ ಸ್ಥಳೀಯ ಸಂಸ್ಕೃತಿಗೆ ಸಾಮ್ಯತೆ ಕಲ್ಪಿಸಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಕೃಷಿಕರು ತಮ್ಮ ಮೊದಲ ಬೆಳೆಯನ್ನು ದೇವರಿಗೆ ಸಮರ್ಪಿಸಿ ದೇವರ ಆಶೀರ್ವಾದ ಪಡೆಯುತ್ತಾರೆ. ಜಾಗತಿಕ ಮಟ್ಟದಲ್ಲಿ ಈ ಹಬ್ಬವನ್ನು ಹೆಣ್ಣು ಮಕ್ಕಳ ದಿನವನ್ನಾಗಿ ಕೂಡ ಆಚರಿಸಿ ಹೆಣ್ಣು ಮಕ್ಕಳ ಮಹತ್ವದ ಕುರಿತಾಗಿ ಕೂಡ ಬೆಳಕು ಚೆಲ್ಲಲಾಗುತ್ತದೆ. ಹಬ್ಬ ಒಂದಾದರೂ ಮೋಂತಿ ಹಬ್ಬಕ್ಕೆ ವಿವಿಧ ಆಯಾಮಗಳು ಇವೆ ಎಂಬುದನ್ನು ನಮಗೆ ವಿವರಿಸುತ್ತಾರೆ ಉಡುಪಿ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಫಾದರ್ ಡೆನಿಸ್ ಡೇಸಾ ಇವರು. ಎಲ್ಲ ವೀಕ್ಷಕರಿಗೆ ಮೋಂತಿ ಫೆಸ್ಟ್ ಹಬ್ಬದ ಅಥವಾ ತೆನೆ ಹಬ್ಬದ ಅಥವಾ ತುಳು ಭಾಷೆಯಲ್ಲಿ ಹೇಳುವ ಹಾಗೆ ಕುರಲ್ ಹಬ್ಬದ ಶುಭಾಶಯಗಳು. ಸೆಪ್ಟೆಂಬರ್ 8 ಮಂಗಳೂರು ಉಡುಪಿ ಮೂಲದ ಕಥೋಲಿಕ ಕ್ರೈಸ್ತ ಬಾಂಧವರಿಗೆ ಒಂದು ಸಂತೋಷದ ದಿನ. ಮಾತೆ ಮರಿಯಮ್ಮನವರ ಹುಟ್ಟುಹಬ್ಬದ ದಿನ, ತೆನೆ ಹಬ್ಬದ ದಿನ. ಮೌಂಟ್ ಮೇರಿ ಅಥವಾ ಮೊಂತೆ ಅಂದರೆ ಪೋರ್ಚುಗೀಸ್ ಭಾಷೆಯಲ್ಲಿ ಬೆಟ್ಟ, ಗುಡ್ಡ, ಎತ್ತರದ ಪ್ರದೇಶ ಅಂತ. ಈ ಹಬ್ಬದ ಉಗಮವೇ ಅಲ್ಲಿಂದ ಆದದ್ದು. 1763 ಇಸ್ವಿಯಲ್ಲಿ ಗೋವಾದಿಂದ ಧರ್ಮಗುರುಗಳಾದ ಜೋಕಿಮ್ ಮಿರಾಂದರ್ ನಮ್ಮ ಫರಂಗಿಪೇಟೆ ಹತ್ರ ಒಂದು ಎತ್ತರದ ಪ್ರದೇಶದಲ್ಲಿ ಮೊಂತೆ ಮರಿಯಾನೋ ಎಂಬ ಸಣ್ಣ ಚರ್ಚ್ನಲ್ಲಿ ಈ ಹಬ್ಬದ ಆರಂಭವನ್ನು ಮಾಡಿದರು. ಮಂಗಳೂರಲ್ಲಿ ಮೌಂಟ್ ಮೇರಿ ಅಂತ ಇದೆ, ಬ್ಯಾಂಡ್ರಾದಲ್ಲಿ, ಅಲ್ಲಿ ಕೂಡ ಈ ಹಬ್ಬದ ಆಚರಣೆ ಮಾಡ್ತಾರೆ. ಇಷ್ಟೇ ಮೊಂತೆ ಫೆಸ್ಟ್ ಹಬ್ಬದ ಉಗಮ. ಈ ಗುರುಗಳಲ್ಲಿ ಬಂದಾಗ ಸ್ಥಳೀಯರು ವಿವಿಧ ಪ್ರಕೃತಿಯ ಪರಿಸರದ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಅಲ್ಲಿ ಹೂಗಳಿದೆ, ಪ್ರಥಮ ಬೆಳೆ ಇದೆ, ತೆನೆ ಇದೆ, ಕಬ್ಬು ಇದೆ. ಇದೆಲ್ಲ ನೋಡಿ ಈ ಗುರುಗಳಿಗೊಂದು ಆಸಕ್ತಿ ಆಯಿತು. ಯಾಕೆಂದರೆ ಈ ಪರಿಸರಕ್ಕೆ ಸಂಬಂಧಪಟ್ಟಾಗೆ ನಾವು ಕೂಡ ಒಂದು ಹಬ್ಬವನ್ನು ಏಕೆ ಆಚರಣೆ ಮಾಡಬಾರ್ದಂತ ಈ ಹಬ್ಬದ ಉಗಮವಾಯಿತು. ಯಾಕಂದರೆ 8 ತಿಂಗಳ ಹಿಂದೆ ಹೋದರೆ 9 ತಿಂಗಳ ಹಿಂದೆ ಹೋದರೆ ಡಿಸೆಂಬರ್ 8 ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಆಫ್ ಮದರ್ ಮೇರಿ, ಮಾತೆ ಮರಿಯಮ್ಮನವರ ಕನ್ಸೆಪ್ಷನ್ ಅಂತ ಹೇಳ್ತೇವೆ, ಅವರ ಜೀವ ಆರಂಭವಾದ ದಿನ. ಸೊ ಅಲ್ಲಿಂದ 9 ತಿಂಗಳು ಮುಂದೆ ಬಂದಾಗ ಅವರ ಹುಟ್ಟುಹಬ್ಬವನ್ನು ಆಚರಿಸುವ ಹಾಗೆ ಈ ಪರಿಸರಕ್ಕೆ ಸಂಬಂಧಪಟ್ಟಾಗೆ ಈ ಹಬ್ಬವನ್ನು ನಮ್ಮ ಈ ಹಬ್ಬದಲ್ಲಿ ಮೋಂತಿ ಫೆಸ್ಟ್ನಲ್ಲಿ ಅಲ್ಲಿ ತೆನೆ ಇದೆ, ತರಕಾರಿ ಇದೆ, ಹಣ್ಣುಗಳಿವೆ, ಹೂಗಳಿದೆ. ಮಕ್ಕಳು 9 ದಿವಸ ನೊವೇನ ಮಾಡಿ ಹೂಗಳನ್ನು ಅರ್ಪಿಸ್ತಾರೆ. ನಮ್ಮ ಮಕ್ಕಳು ಕೂಡ ನಮ್ಮ ಕುಟುಂಬದ ತೋಟದಲ್ಲಿದ್ದ ಹೂಗಳ ಹಾಗೆ, ಮತ್ತು ಹೂಗಳನ್ನು ತರುವಾಗ ಮಧ್ಯದಲ್ಲಿ ಒಂದು ದೊಡ್ಡ ಹೂವನ್ನು ಇಡ್ತಾರೆ, ಮಾತೆ ಮರಿಯಮ್ಮನವರ ಹಾಗೆ. ಮಾತೆ ಮರಿಯಮ್ಮನವರ ಗುಣಗಳು ಈ ಮಕ್ಕಳಲ್ಲಿ ಕೂಡ ಬೆಳೆಯಲಿ ಅಂತ ಈ ಒಂದು ಅನಿಸಿಕೆ. ಈಗ ನಮಗೆ 3 ಮಂದಿ ತಾಯಂದಿರು, ನಾನು ಯಾವತ್ತೂ ಈ ಮಾತನ್ನು ಹೇಳ್ತೇನೆ. ಮೊದಲಿಗೆ ನಮಗೆ ಜನ್ಮ ನೀಡಿದ ನಮ್ಮ ತಾಯಿ, ಎರಡನೇದಾಗಿ ಭಾರತ ಮಾತೆ ನಮ್ಮ ಪ್ರಕೃತಿ, ಮೂರನೇದಾಗಿ ನಮಗೆ ಕಥೋಲಿಕರಿಗೆ ಸ್ವರ್ಗೀಯ ಮಾತೆ. ಈ 3 ತಾಯಂದಿರ ಜೊತೆಗೆ ನಮಗೆ ಅತ್ಯುತ್ತಮವಾದ ನಂಟಿದೆ, ಬಾಂಧವ್ಯವಿದೆ ಹಾಗೂ ಋಣವಿದೆ. ನಾನು ಕೇವಲ ಪ್ರಕೃತಿ ನಮ್ಮ ಮಾತೆಯ ಬಗ್ಗೆ ಮಾತನಾಡ್ತೇನೆ. ಪ್ರಕೃತಿಯನ್ನು ದೇವರು ಸೃಷ್ಟಿಸಿ ಮನುಷ್ಯರ ಕೈಯಲ್ಲಿ ಕೊಟ್ಟಬೇಕೆಂದರೆ ಅದರ ಸಂರಕ್ಷಣೆ ಮಾಡಲು, ಅದನ್ನು ಚೆನ್ನಾಗಿ ನೋಡಿಕೊಳ್ಳಲು ಮತ್ತು ಮುಂದಿನ ಪೀಳಿಗೆಗೆ, ಮುಂದಿನ ಜನರೇಷನಿಗೆ ಅದನ್ನು ಒಳಿತಾಗಿ ಕ್ಲೀನ್ ಆ್ಯಂಡ್ ಗ್ರೀನ್ ಹಸ್ತಾಂತರ ಮಾಡಲು. ಆದರೆ ಮನುಷ್ಯ ಆತನ ಅತಿಯಾಸೆಯಿಂದ, ಸ್ವಾರ್ಥದಿಂದ ಏನು ಮಾಡ್ತಾನೆ ಅಂದರೆ ಎಲ್ಲವೂ ತನಗೆ ಬೇಕಂತ ಅನಿಸಿ ಈಗ ಸ್ವಾರ್ಥದಿಂದ ಡಿಫಾರೆಸ್ಟೇಷನ್, ಕಾಡುಗಳನ್ನು ಕಡಿಯುವುದಾಗಲಿ, ಕಾಂಕ್ರೀಟ್ ಜಂಗಲ್ಸ್, ಅವೈಜ್ಞಾನಿಕ ಗಣಿಗಾರಿಕೆ, ಮೈನಿಂಗ್ ಅಂತ ಹೇಳ್ತೇವೆ, ಇದೆಲ್ಲ ಮಾಡಿ ಈ ಪ್ರಕೃತಿಯ ಬ್ಯಾಲೆನ್ಸನ್ನು ಇಂಬ್ಯಾಲೆನ್ಸ್ ಮಾಡಿಬಿಟ್ಟಿದ್ದಾನೆ. ಅದಕ್ಕಾಗಿಯೇ ಮೊನ್ನೆ ವಯನಾಡ್ನಲ್ಲಿ ಏನಾಯಿತು, ಎಷ್ಟೋ ಜನರ ಜೀವ ಹೋಯಿತು. ಶಿರೂರಿನಲ್ಲಿ ಏನಾಯಿತು, ಅವೈಜ್ಞಾನಿಕವಾಗಿ ಆ ಮಾರ್ಗವನ್ನು ತಯಾರಿ ಮಾಡಿದ್ದು. ಇದೆಲ್ಲ ಮನುಷ್ಯನ ಸ್ವಾರ್ಥದಿಂದ ಆದಂಥ. ಈ ಪ್ರಕೃತಿ ಕೂಡ ಒಂದು ರಿವೆಂಜ್ ತಗೊಳ್ತದೆ. ಪ್ರಕೃತಿ ಕೂಡ ಕೋಪ ಬಂದು ಸುನಾಮಿ ಆಗ್ಬೋದು, ಅಥವಾ ನಮಗೆ ನೆರೆ ಬರ್ಬೋದು, ಬರಗಾಲ ಆಗ್ಬೋದು. ಇದೆಲ್ಲ ಪ್ರಕೃತಿಯ ರಿಯಾಕ್ಷನ್. ಸೊ ವಿ ಹ್ಯಾವ್ ಎನ್ ಆಬ್ಲಿಗೇಷನ್ ಟು ಟೇಕ್ ಕೇರ್ ಆಫ್ ದಿ ಅರ್ತ್, ಮದರ್ ಅರ್ತ್. ನಮ್ಮ ಈ ಪ್ರಕೃತಿಯನ್ನು ಚೆನ್ನಾಗಿ ನೋಡಿಕೊಳ್ಳುವ ಜವಾಬ್ದಾರಿ ಇದೆ. ಸೆಪ್ಟೆಂಬರ್ 8 ನಮ್ಮ ಭಾರತದಲ್ಲಿ, ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ಒಂದು ಹೆಣ್ಮಕ್ಕಳ ದಿನ ಅಂತ ಆಚರಣೆ ಮಾಡ್ತಾರೆ, ಗರ್ಲ್ ಚೈಲ್ಡ್ ಅಂತ. ನಮಗೆ ನಮ್ಮ ಸಂಪ್ರದಾಯದಿಂದ ನೋಡಿದಾಗ ಮಗು ಹುಟ್ಟಿದಾಗ ಎಲ್ಲರೂ ಬಂದು ಕೇಳ್ತಾರೆ, ಎಂಚಿ ಬಾಲೆ ಆಣ ಅಂತ ಕೂಡಲೇ ಒಂದು ದೊಡ್ಡ ಖುಷಿ ಆಗುತ್ತೆ. ಪೊಣ್ಣ ಅಂತ ಕೂಡಲೇ ಒಂದು ಅದರ ಉಚ್ಚಾರ ನೋಡಿ, ಪೊಣ್ಣ ಅಂದರೆ ಒಂದು ತಾತ್ಸಾರ, ಒಂದು ನೆಗೆಟಿವ್, ಏನು ಒಂದು ಹೊರೆ, ಒಂದು ಅಸಮಾಧಾನ. ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಟ್ಟರೆ ಏನನ್ನು ಕೂಡ ಸಾಧಿಸಬಲ್ಲರು ಗಂಡು ಮಕ್ಕಳಂದೇ. ಒಲಿಂಪಿಕ್ಸ್ ನೋಡಿ, ಕ್ರೀಡೆ ನೋಡಿ, ಸೈನ್ಸ್ ನೋಡಿ, ಟೆಕ್ನಾಲಜಿ ನೋಡಿ, ಬಾಹ್ಯಾಕಾಶ ನೋಡಿ. ಈಗ ಬಾಹ್ಯಾಕಾಶಕ್ಕೆ ಸುನೀತಾ ವಿಲಿಯಮ್ಸ್ ಭಾರತ ಮೂಲದವರು ಬಾಹ್ಯಾಕಾಶಕ್ಕೆ ಹೋಗಿದ್ದಾರೆ, ಸುರಕ್ಷಿತವಾಗಿ ಹಿಂದೆ ಬರಲಿ ಅಂತ ನಮ್ಮ ಪ್ರಾರ್ಥನೆ. ಸೊ ಈ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಇನ್ನೊಂದು, ಇದೊಂದು ಯೂನಿಟಿ ಮತ್ತು ಗ್ರ್ಯಾಟಿಟ್ಯೂಡ್ ಇದರ ದಿವಸ. ನಮ್ಮ ಏಕತೆ ಮತ್ತು ನಮ್ಮ ಕೃತಜ್ಞತೆಯನ್ನು ಹೇಳುವ ದಿವಸ. ಎಲ್ಲರೂ ಜೊತೆ ಸೇರಿ ಒಂದು ಸಮುದಾಯವಾಗಿ ದೇವರಿಗೆ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇವೆ ಪ್ರಥಮ ಬೆಳೆಗಾಗಿ.
ಅದರ ಜೊತೆಗೆ ನಾವು ಕುಟುಂಬದಲ್ಲಿ ಜೊತೆಯಾಗಿ ಊಟ ಮಾಡ್ತೇವೆ. ಕುಟುಂಬದ ಸದಸ್ಯರು ಯಾರಿಲ್ಲ ಮನೆಯಲ್ಲಿ, ವಿದೇಶದಲ್ಲಿದ್ದರೆ ಅಲ್ಲಿ ಮೊದಲು ನಾವು ತೆನೆಯನ್ನು ಕಳಿಸ್ತಾ ಇದ್ದೆವು. ಈಗ ಅವರು ಕೂಡ ಅಲ್ಲಿ ಬೆಳೆಸ್ತಾರೆ. ಅಲ್ಲಿ ಕೂಡ ಒಂಥರ ಯೂನಿಟಿ, ಕ್ಯಾನಡಾದಲ್ಲಿ ಆಗಲಿ, ಆಸ್ಟ್ರೇಲಿಯಾ ಆಗಲಿ, ನ್ಯೂಜಿಲ್ಯಾಂಡ್ ಆಗಲಿ, ಗಲ್ಫ್ನಲ್ಲಾಗಲಿ, ಜರ್ಮನಿಯಲ್ಲಿ ಆಗಲಿ, ಎಲ್ಲರೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಹಬ್ಬದ ಸಾರಾಂಶ ಏನಂದರೆ ಹೊಸ ಬೆಳೆಯ ಹಬ್ಬ, ಹೊಸ ತೆನೆಯ ಹಬ್ಬ, ಕೃತಜ್ಞತೆಯನ್ನು ಸಲ್ಲಿಸುವ ಹಬ್ಬ, ಹೆಣ್ಮಕ್ಕಳಿಗೆ ಗೌರವ ಕೊಡುವ ಹಬ್ಬ, ಮಾತೆ ಮರಿಯಮ್ಮನವರಿಗೆ ವಿಶೇಷವಾಗಿ ಪ್ರಕೃತಿಯನ್ನು ಸಂರಕ್ಷಣೆ ಮಾಡುವ ಹಬ್ಬ ಅಂತ ನನ್ನ ಅನಿಸಿಕೆ. ಇನ್ಕಲ್ಚರೇಷನ್ ಅಂತ ಇಂಗ್ಲಿಷ್ನಲ್ಲಿ ಒಂದು ಶಬ್ದ ಇದೆ. ಸ್ಥಳೀಯ ಸಂಸ್ಕೃತಿಗೆ ನಾವು ಅವಲಂಬಿಸೋದು ಅಥವಾ ಅಡ್ಯಾಪ್ಟ್ ಮಾಡೋದು, ಅನುಗುಣವಾಗಿ ನಡೆಯುವುದು. ಈ ಫಾದರ್ ಜೋಕಿಮ್ ಮಿರಾಂದಾ ಈ ಸ್ಥಳೀಯ ಸಂಸ್ಕೃತಿಗೆ ಅನುಗುಣವಾಗಿ ಈ ಹಬ್ಬವನ್ನು ಬೆಳಕಿಗೆ ತಂದರು. ಸಂಸ್ಕೃತಿ ಅಂದಾಗ 3 ಹಂತಗಳಿವೆ. ಪ್ರಥಮ ಹಂತ ಏನಂದರೆ ನಮಗೆ ತಕ್ಷಣ ಕಂಡು ಬರುವ ವಿಷಯಗಳು, ನಮ್ಮ ಭಾಷೆ, ನಮ್ಮ ಆಹಾರ, ನಮ್ಮ ಉಡುಪು, ನಮ್ಮ ಮನೆ ಮಂದಿರ. ಎರಡನೇದಾಗಿ ಅಭಿವ್ಯಕ್ತಿ ಅಂತ ಹೇಳ್ತೇವೆ, ಕಲ್ಚರಲ್ ಎಕ್ಸ್ಪ್ರೆಷನ್. ಈ 2ನೇ ಹಂತದಲ್ಲಿ ಈ ಮೊಂತಿ ಫೆಸ್ಟ್ ಬರ್ತದೆ. ಹಬ್ಬ ಹರಿದಿನಗಳು, ನಮ್ಮ ನಾಟಕ, ಸಂಗೀತ, ಕಲೆ ಇದೆಲ್ಲ ಬರುತ್ತೆ. 3ನೇ ಹಂತ ನಮ್ಮ ವೇ ಆಫ್ ಲೈಫ್ ಅಂತ ಹೇಳ್ತೇವೆ, ನಮ್ಮ ನಂಬಿಕೆಗಳು, ನಮ್ಮ ವಿಶ್ವಾಸಗಳು. ಈಗ ಪೋರ್ಚುಗೀಸರು ಬಂದಾಗ ಈ ಸ್ಥಳೀಯ ಸಂಸ್ಕೃತಿಗೆ ಮಿಷನರೀಸ್ ಬಂದಾಗ ಅಡ್ಯಾಪ್ಟ್ ಮಾಡಿದರು, ಅನುಗುಣವಾಗಿ ನಡೆದರು. ಅದಕ್ಕಾಗಿ ನೋಡಿ, ಪ್ರಥಮ ತುಳು ಡಿಕ್ಷನರಿ ಬಂದದ್ದು ನಮ್ಮ ಕಿಟ್ಟೆಲ್ ಅವರಿಂದ. ಬಾಸೆಲ್ ಮಿಷನ್, ಸ್ವಿಟ್ಜರ್ಲೆಂಡ್ ಹತ್ತಿರದ ದೇಶ ಒಂದಿದೆ, ಒಂದು ಜಾಗ ಇದೆ ಬಾಸೆಲ್ ಅಂತ. ಮಂಗಳೂರು ಸಮಾಚಾರ, ಪ್ರಥಮ ಕನ್ನಡ ನ್ಯೂಸ್ ಪೇಪರ್ ಹೊರ ಬಂದದ್ದು ಈ ಬಾಸೆಲ್ ಮಿಷನರಿ ಮೋಗ್ಲಿಂಗ್ ಇವರಿಂದ. ಅದಕ್ಕಾಗಿ ಇವರು ಬಂದು ಇಲ್ಲಿ ಭಾಷೆಯನ್ನು ಕಲಿತರು. ಸ್ಥಳೀಯ ಆಹಾರಕ್ಕೆ, ಉಡುಗೆ ತೊಡುಗೆಗೆ ಅಡ್ಯಾಪ್ಟ್ ಮಾಡಿ ಅನುಗುಣವಾಗಿ ಬದುಕಿದ್ರು. ಅದರ ಫಲವಾಗಿ ಎಲ್ಲ ಹಬ್ಬ ಹರಿದಿನಗಳು ನಮ್ಮ ಪರಿಸರದ ಜನರ ಜೊತೆಗೆ ನಾವು ಎಲ್ಲರೂ ಜೊತೆಯಾಗಿ ಬೆರೆತು ಬಾಳುವ ಒಂದು ಹಬ್ಬ. ಅದಕ್ಕಾಗಿ ಮಗದೊಮ್ಮೆ ತಮಗೆಲ್ಲರಿಗೆ ಮೊಂತಿ ಫೆಸ್ಟ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಶುಭವಾಗಲಿ. ನಮಸ್ತೆ. My name is Jayalendi Almeida and I belong to St. Francis Xavier Church, Udyavara. Today I am here to speak a few words on our nativity of Mother Mary. Mother Mary, our mother, who is also Mother of Christ. She is such a precious lady that she is different from all the women in the world. That she got the gift to be the mother of Jesus Christ. On September 8th, we celebrate her birthday every year, which is also known as Nativity of our Mother Mary. On this day, we celebrate it with our family. All the members of our family come together as one and we eat together. On this day, the new crops are harvested and we eat the food together with joy and happiness. We unite together and we celebrate this festival. Before the festival, we attend the Mass, the novena, which is also called as novena, 9 days before this festival. On this day, we also remember the departed souls of our family and also the ones who are staying away from us. And we pray for them, for their good health and happiness. We believe that being together as a family and having this food is a joy which is given by a God. Family is a precious gift from God and we all realize it on this festival. ಮೊಂತಿ ಹಬ್ಬವು ಸೌಹಾರ್ದತೆಯ ಹಬ್ಬ ಮತ್ತು ಸಮೃದ್ಧಿಯ ಸಂಕೇತ. ಇದೀಗ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ಅವರು ತೆನೆ ಹಬ್ಬದ ಸಂದರ್ಭದಲ್ಲಿ ನೀಡಿದಂತ ಸಂದೇಶವನ್ನ ನೋಡಿ ಬರೋಣ. मोगाळ भवांबयनीनो कोंकण करावळीच्या कातोलिकांक भोव मोगाचें मोंती फेस्त परत आयला. मरियेचो जल्मा दीस आमकां भोव मोगाचो आनी संभ्रमाचो. हें फेस्त आमी कोंकणी कातोलीक आमच्या अस्मितायेचें फेस्त जावन समरमतावन जाल्ल्यान ह्या फेस्ता संगी मिसलोनाचो संतोश आनी संभ्रम दोडतो जाता. पांत्याचें नेकेत्र भगेवंत औंकवार मरी सांत आन्नाच्या कुशव्यांत पातकाचें कत नासतना रूप घेवच्याक देव बापाची खुशी जाली. तिचे तावनो संवसाराचो सडवणदार उदेवनाचो सूर्य जेजू क्रिस्त जल्मोन येतलो म्हणलें देवाच्या कुशे संगी देवा आनी मनशा मदल्या संबंदांत
एक नवो काळ उदेवन आयलो. मरियेच्या जल्मासंगी हजारो वर्सांतावन मनशा कुळान आशिल्ल्या सुटकेच्या स्वप्नाक एक खचित रूप आयलें. एक नवो बरवसो उदेवन वाडलो. अवंकवार मरी पाप करत नासतना जल्मोन आपणातावन जल्मान येवच्या देवाच्या पुताक एक सोबीत आनी भोव नितळ आसरो जाली. आमच्या सर्गींच्या आवयचो व जल्मा दीस आमकां व्हड आनंद आसो. आमच्या सर्गींच्या आवयच्या परबेसंगी आमकां दिसपडतो ग्रास दिवन जिवंत राखची ही धरती माता तिचोय संभ्रम आज चलयता. ती आमकां पोसता आनी सांबाळटा. ह्या धरतीचीं फळां खाण जावन सेवन आमी दादोशी जाता. आज ह्या प्रितमे खातीर देवाची स्तुती करया. प्रितमेन दिल्लीं फळां आमच्या कुटुंबांनी आशिर्वादीत करण सेवन आमच्या कुटुंबाचो बांद आमी घट करया. कसलेंय अनवार आमच्या कुटुंबांचो एकवट नाश करिना जावं. मोंती सायबीन आमच्या सर्व कुटुंबांक सुरक्षीत राखून सांबाळूं. मोंती सायबीन सर्व स्त्रियां भितर सदैव देवान तिका विंचून काडली. तेच परी सर्व आमच्या चलयांक आनी स्त्रियांक तिचें सदैवपण लाबोवन दी. आजकाल चली वेगवेगळ्या अनवारांक सांपडोन आपणाक सुरक्षीत सांबाळचें तिका कश्टांचें जालां. मरिये माये खातीर आख्खो संवसार चलयेक मोगान मानान आनी गौरवान चलोवन दी. ह्या मुखांत्र संवसाराचेर देवाची विस्नार बेसावां पडोवन दीत. तुमकां सुमेस्तांक गांवांत तशें परगांवांनी आसच्या भाव भयणींक संतोशान भरिल्लें आनी कुटुंब समृद्ध करचें मोंती सायबिणीचें फेस्त हांव मागतां. ಯೇಸುವಿನ ತಾಯಿ ಮರಿಯಳ ಜನ್ಮದಿನ, ಪ್ರಕೃತಿಯನ್ನ ಭಜಿಸುವ ದಿನ, ಕುಟುಂಬದ ಸೌಹಾರ್ದತೆಯನ್ನ ಬಾಂಧವ್ಯವನ್ನ ಬೆಸೆಯುವ ದಿನ, ಹೆಣ್ಣು ಮಗುವಿನ ದಿನ, ಹೀಗೆ ನಾನಾ ಅರ್ಥಗಳನ್ನು ಒಳಗೊಂಡಂತ ಒಂದು ವಿಶಿಷ್ಟ ಹಬ್ಬವಾಗಿ ಮೋಂತಿ ಫೆಸ್ಟ್ ಅನ್ನು ಆಚರಿಸಲಾಗುತ್ತದೆ. ಪ್ರಸ್ತುತ ಮೋಂತಿ ಫೆಸ್ಟ್ ಅನ್ನು ಕರಾವಳಿ ಭಾಗದಲ್ಲಿ ಮಾತ್ರವಲ್ಲದೆ ಕರಾವಳಿ ಕ್ರೈಸ್ತರು ನೆಲೆಸಿರುವಂತ ದುಬೈ, ಮುಂಬೈ, ಕತಾರ್, ಒಮಾನ್, ಕುವೈಟ್, ಸೌದಿ ಅರೇಬಿಯಾ, ಅಮೆರಿಕ, ಕೆನಡಾ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಬಹಳ ಸಂಭ್ರಮದಿಂದ ಸಡಗರದಿಂದ ಆಚರಿಸಲಾಗುತ್ತದೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯುಳ್ಳಂತ ಈ ಹಬ್ಬದ ವಿಶೇಷತೆ ಮತ್ತು ಆಚರಣೆ ಮುಂದಿನ ತಲೆಮಾರಿಗಳಿಗೂ ಕೂಡ ಪಸರಿಸಲ್ಪಡಲಿ ಎಂಬುದೇ ನಮ್ಮ ಆಶಯ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.